ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ಒಂದು ಸೆಷನ್ನಲ್ಲಿ ಈ ಕ್ಲಾಸ್ನಲ್ಲಿ ನಾವು ಏನನ್ನು ನೋಡ್ತೀವಿ ಅಂತಂದರೆ ಇಮ್ಮೂವಬಲ್ ಪ್ರಾಪರ್ಟಿ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಇಮ್ಮೂವಬಲ್ ಪ್ರಾಪರ್ಟಿ ಅಂದರೆ ಏನು, ಇಮ್ಮೂವಬಲ್ ಪ್ರಾಪರ್ಟಿನಲ್ಲಿ ಏನೇನೆಲ್ಲ ಬರುತ್ತೆ, ಅದರ ಡೆಫಿನೇಷನ್ ಎಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ನೋಡಿ, ಬಾಬುಲಾಲ್ ವರ್ಸಸ್ ಭವಾನಿ ಅನ್ನುವಂಥದ್ದು ಒಂದು ಕೇಸ್ ಇದೆ 1912ನಲ್ಲಿ. ಈ ಕೇಸ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ ಜನರಲ್ ಕ್ಲಾಸಸ್ ಆ್ಯಕ್ಟ್ ಅಂತ ಹೇಳಿ 1897 ಜನರಲ್ ಕ್ಲಾಸಸ್ ಆ್ಯಕ್ಟ್ ಇದೆ. ಇದರಲ್ಲಿ ಪ್ರಾಪರ್ಟಿ ಬಗ್ಗೆ ಒಂದು ಡೆಫಿನೇಷನನ್ನು ಕೊಟ್ಟಿದ್ದಾರೆ ಸೆಕ್ಷನ್ 3 ಕ್ಲಾಸ್ 26ನಲ್ಲಿ. ಇಲ್ಲಿ ಕೊಟ್ಟಿರುವಂತಹ ಡೆಫಿನೇಷನ್ ಏನಿದೆ ಅದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ 1882ಗೆ ಅಪ್ಲಿಕೇಬಲ್ ಆಗುತ್ತೆ. ಇಮ್ಮೂವಬಲ್ ಪ್ರಾಪರ್ಟಿಯ ಒಂದು ಡೆಫಿನೇಷನನ್ನು ಜನರಲ್ ಕ್ಲಾಸಸ್ ಆ್ಯಕ್ಟ್ 1897ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೆಕ್ಷನ್ 326 ಕ್ಲಾಸಲ್ಲಿ ಅದೇ ಒಂದು ಡೆಫಿನೇಷನ್ ಕೂಡ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ಗೆ ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂಥದ್ದನ್ನ ಬಾಬುಲಾಲ್ ವರ್ಸಸ್ ಭವಾನಿ ಕೇಸ್ನಲ್ಲಿ 1912 ಕೇಸ್ನಲ್ಲಿ ಕೋರ್ಟ್ ಎತ್ತಿ ಹಿಡಿದಿದೆ. ಸೊ ಹಾಗಾಗಿ ನಾವು ಈ ಜನರಲ್ ಕ್ಲಾಸಸ್ ಆ್ಯಕ್ಟಲ್ಲಿ ಏನಿದೆ ಡೆಫಿನೇಷನ್, ಇಮ್ಮೂವಬಲ್ ಪ್ರಾಪರ್ಟಿ ಬಗ್ಗೆ ಏನಿದೆ ಡೆಫಿನೇಷನ್ ಅಂತ ಹೇಳಿ ನಾವು ನೋಡಬೇಕಾಗತ್ತೆ. ಜನರಲ್ ಕ್ಲಾಸಸ್ ಆ್ಯಕ್ಟಲ್ಲಿ ಏನು ಇಮ್ಮೂವಬಲ್ ಪ್ರಾಪರ್ಟಿ ಬಗ್ಗೆ ಇರುವಂತಹ ಡೆಫಿನೇಷನನ್ನು ನಾವು ನೋಡಬೇಕಾಗತ್ತೆ ಇಮ್ಮೂವಬಲ್ ಪ್ರಾಪರ್ಟಿ ಬಗ್ಗೆ. ಅದೇ ರೀತಿ ಇನ್ನೂ ಒಂದು ಆ್ಯಕ್ಟ್ ಇದೆ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಂತ ಹೇಳಿ. ಈ ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲೂ ಕೂಡ ಏನು ಮಾಡಿದ್ದಾರೆ, ಸೆಕ್ಷನ್ 2 ಕ್ಲಾಸ್ 6ನಲ್ಲಿ ರಿಜಿಸ್ಟ್ರೇಷನ್ ಆ್ಯಕ್ಟ್ನ ಸೆಕ್ಷನ್ 2 ಕ್ಲಾಸ್ 6ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್, ಇಮ್ಮೂವಬಲ್ ಪ್ರಾಪರ್ಟಿಯ ಡೆಫಿನೇಷನನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಒಂದು ಡೆಫಿನೇಷನ್ ಇಮ್ಮೂವಬಲ್ ಪ್ರಾಪರ್ಟಿಯ ಡೆಫಿನೇಷನ್ ಹೇಳಬೇಕಾದ್ರೆ ಜನರಲ್ ಕ್ಲಾಸಸ್ ಆ್ಯಕ್ಟ್ 1897 ಮೆನ್ಷನ್ ಮಾಡಬೇಕಾಗತ್ತೆ. ರಿಜಿಸ್ಟ್ರೇಷನ್ ಆ್ಯಕ್ಟ್ ಇದನ್ನು ಕೂಡ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಇದೇನು ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ಸೊ ಹಾಗಾಗಿ ನಾವು ಈ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಸೆಕ್ಷನ್ 3ನಲ್ಲೂ ಕೂಡ ಒಂದು ಡೆಫಿನೇಷನನ್ನು ಕೊಟ್ಟಿದ್ದಾರೆ. ಈ ಡೆಫಿನೇಷನ್ ಏನಿದೆಯಲ್ಲ ಇದು ಕಂಪ್ಲೀಟ್ ಡೀಟೇಲ್ಡ್ ಡೆಫಿನೇಷನ್ ಅಲ್ಲ, ಬಟ್ ಇಟ್ ಈಸ್ ಎನ್ ಇಂಟರ್ಪ್ರಿಟೇಷನ್ ಕ್ಲಾಸ್ ಅಂತ ಹೇಳಿ ನಾವು ಹೇಳ್ಬೋದು. ಇಂಟರ್ಪ್ರಿಟೇಷನ್ ಕ್ಲಾಸ್ ಅಂತಂದರೆ ಇಲ್ಲಿ ಸೆಕ್ಷನ್ 3 ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಕೊಟ್ಟಿರುವಂತಹ ಒಂದು ಡೆಫಿನೇಷನ್ ಅಥವಾ ಒಂದು ಏನು ಎಕ್ಸ್ಪ್ಲನೇಷನ್ ಇದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಇಮ್ಮೂವಬಲ್ ಪ್ರಾಪರ್ಟಿ ಅಂದರೆ ಏನು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೋದು ಅನ್ನುವಂಥದ್ದನ್ನ ನೋಡ್ಬೋದು. ಸೊ ಹಾಗಾಗಿ ಸೆಕ್ಷನ್ 3 ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ನಲ್ಲಿರುವಂಥದ್ದು ಇಟ್ ಈಸ್ ನಾಟ್ ಎನ್ ಎಕ್ಸಾಸ್ಟಿವ್ ಅಥವಾ ಕಾಂಪ್ರೆನ್ಸಿವ್ ಡೆಫಿನೇಷನ್. ಇದು ನೆಗೆಟಿವ್ ಡೆಫಿನೇಷನ್ ಅಂತ ಹೇಳಿ ಹೇಳ್ತಾರೆ. ನೆಗೆಟಿವ್ ಡೆಫಿನೇಷನ್ ಅಂತಂದರೆ ಏನು, ಆ ಒಂದು ಕ್ಲಾಸ್ ಸ್ಟಾರ್ಟ್ ಆಗೋದು ಅದರಲ್ಲಿ ಏನಂತ ಹೇಳ್ತಾರೆ ಅಂತಂದರೆ ಇಮ್ಮೂವಬಲ್ ಪ್ರಾಪರ್ಟಿ ಡಸ್ ನಾಟ್ ಇನ್ಕ್ಲೂಡ್ಸ್ ಅಂತ ಹೇಳ್ತಾರೆ. ಅಂತಂದರೆ ಇಮ್ಮೂವಬಲ್ ಪ್ರಾಪರ್ಟಿ ಯಾವುದ್ಯಾವುದು ಇಲ್ಲ ಅನ್ನುವಂಥದ್ದನ್ನು ಈ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ 1882ನ ಸೆಕ್ಷನ್ 3ನಲ್ಲಿ ಹೇಳ್ತಾ ಬರ್ತಾರೆ. ಅಂದರೆ ಅವರು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಈ ಒಂದು ಡೆಫಿನೇಷನ್ನಲ್ಲಿ ಇಮ್ಮೂವಬಲ್ ಪ್ರಾಪರ್ಟಿನಲ್ಲಿ ಏನೇನು ಇಲ್ಲ ಅನ್ನುವಂಥದ್ದನ್ನು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಆ ಕ್ಲಾಸ್ ಸ್ಟಾರ್ಟ್ ಆಗೋದೇ ಏನಂತ ಸ್ಟಾರ್ಟ್ ಆಗುತ್ತೆ, ಇಮ್ಮೂವಬಲ್ ಪ್ರಾಪರ್ಟಿ ಡಸ್ ನಾಟ್ ಇನ್ಕ್ಲೂಡ್ಸ್ ಅನ್ನುವಂಥ ವರ್ಡಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದನ್ನು ನೆಗೆಟಿವ್ ಡೆಫಿನೇಷನ್ ಅಂತೇಳಿ ನಾವು ಕರಿಬೋದು. ಸೊ ಇದು ಇಟ್ ಈಸ್ ನಾಟ್ ಆನ್ ಎಕ್ಸಾಕ್ಟ್ ಡೆಫಿನೇಷನ್, ಇದು ಎಕ್ಸಾಕ್ಟ್ ಡೆಫಿನೇಷನ್ ಆಗೋದಿಲ್ಲ. ಸೊ ಈ ಒಂದು ಸೆಕ್ಷನ್ 3 ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಏನಂತ ಹೇಳಿದ್ದಾರೆ, ಇಟ್ ಡಸ್ ನಾಟ್ ಇನ್ಕ್ಲೂಡ್ ಸ್ಟ್ಯಾಂಡಿಂಗ್ ಟಿಂಬರ್ ಇಲ್ಲ, ಗ್ರೋಯಿಂಗ್ ಕ್ರಾಪ್ಸ್ ಇರಲ್ಲ ಮತ್ತು ಗ್ರಾಸ್ ಇರಲ್ಲ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಎಕ್ಸಾಸ್ಟಿವ್ ಡೆಫಿನೇಷನ್, ಎಕ್ಸಾಕ್ಟ್ ಡೆಫಿನೇಷನ್ ಇಲ್ಲ ಇಮ್ಮೂವಬಲ್ ಪ್ರಾಪರ್ಟಿ ಬಗ್ಗೆ. ಆದರೆ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನೇನು ಇಲ್ಲ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಸ್ಟ್ಯಾಂಡಿಂಗ್ ಟಿಂಬರ್, ಗ್ರೋಯಿಂಗ್ ಕ್ರಾಪ್ಸ್ ಮತ್ತು ಗ್ರಾಸ್ಗಳು ಇಮ್ಮೂವಬಲ್ ಪ್ರಾಪರ್ಟಿಗೆ ಒಳಪಡುವುದಿಲ್ಲ ಅನ್ನುವಂಥದ್ದನ್ನು. ಸೊ ನಾವು ಈ ಒಂದು ಡೆಫಿನೇಷನ್ನ ನಮ್ಮ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿರುವಂಥ ಡೆಫಿನೇಷನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನಾವೇನು ಮಾಡಬೇಕಾಗುತ್ತೆ, ಒಂದು ಜನರಲ್ ಕ್ಲಾಸಸ್ ಆ್ಯಕ್ಟ್ 1897ನಲ್ಲಿರುವಂಥ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ರಿಜಿಸ್ಟ್ರೇಷನ್ ಆ್ಯಕ್ಟ್ 1908ನಲ್ಲಿರುವಂಥ ಡೆಫಿನೇಷನನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ನಾವು ಜನರಲ್ ಕ್ಲಾಸಸ್ ಆ್ಯಕ್ಟ್ 1897ಅನ್ನು ಕನ್ಸಿಡರ್ ಮಾಡೋಣ. ಸೊ ಇದನ್ನು ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಇಮ್ಮೂವಬಲ್ ಪ್ರಾಪರ್ಟಿಯ ಬಗ್ಗೆ ಪಾಸಿಟಿವ್ ಡೆಫಿನೇಷನನ್ನು ಕೊಟ್ಟಿದ್ದಾನೆ. ಪಾಸಿಟಿವ್ ಡೆಫಿನೇಷನ್ ಅಂತಂದರೆ ಏನು, ಪಾಸಿಟಿವ್ ಡೆಫಿನೇಷನ್ ಅಂತಂದರೆ ಅಲ್ಲಿ ಡೆಫಿನೇಷನಲ್ಲಿ ಸ್ಟಾರ್ಟ್ ಆಗುತ್ತೆ ಇಮ್ಮೂವಬಲ್ ಪ್ರಾಪರ್ಟಿ ಇನ್ಕ್ಲೂಡ್ಸ್ ಅಂತೇಳಿ ಸ್ಟಾರ್ಟ್ ಆಗುತ್ತೆ. ಸೊ ಇನ್ಕ್ಲೂಡ್ಸ್ ಅಂತಂದರೆ ಅದರಲ್ಲಿ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ. ಸೊ ಆ ಲಿಸ್ಟ್ ಮೂಲಕ ನಮಗೆ ಅಂದರೆ ಸ್ಪೆಸಿಫಿಕ್ಕಾಗಿ ಒಂದು ಲಿಸ್ಟನ್ನು ಕೊಟ್ಟಿರೋ ಕಾರಣದಿಂದ ಅದೊಂದು ರೀತಿ ಪಾಸಿಟಿವ್ ಡೆಫಿನೇಷನ್ ಅಂತೇಳಿ ನಾವು ಕರಿಬೋದು. ಸೊ ಅದು ಏನೇನು ಅಂತೇಳಿ ನೋಡೋಣ. ಸೊ ಈ ಒಂದು ಜನರಲ್ ಕ್ಲಾಸಸ್ ಆ್ಯಕ್ಟಲ್ಲಿ
ಏನೇನನ್ನು ಒಂದು ಇಮೂವಬಲ್ ಪ್ರಾಪರ್ಟಿ ಅಂತ ಹೇಳಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತಂದರೆ ಅದು ಒಂದು ಮೊದಲನೇದಾಗಿ ಲ್ಯಾಂಡ್, ಅದಾದ ನಂತರ ಬೆನಿಫಿಟ್ಸ್ ಅರೈಸಿಂಗ್ ಔಟ್ ಆಫ್ ಲ್ಯಾಂಡ್, ಇದನ್ನು ಕೂಡ ಇಮೂವಬಲ್ ಪ್ರಾಪರ್ಟಿ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಈ ಎರಡನ್ನು ಇಮೂವಬಲ್ ಪ್ರಾಪರ್ಟಿ ಅಂತ ನಾವು ನೋಡ್ತಾ ಹೋಗ್ತಾ ನಾವು ಲ್ಯಾಂಡಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತಂದರೆ, ಲ್ಯಾಂಡಲ್ಲಿ ಏರಿಯಾ ಅಬೋವ್ ದ ಸರ್ಫೇಸ್ ಆಫ್ ದ ಲ್ಯಾಂಡ್ ಮತ್ತು ಬಿಲೋ ದ ಸರ್ಫೇಸ್ ಆಫ್ ದ ಲ್ಯಾಂಡ್. ಬಿಲೋ ದ ಸರ್ಫೇಸ್ ಆಫ್ ದ ಲ್ಯಾಂಡ್ನಲ್ಲಿ ಮಿನರಲ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ, ಅಂಡರ್ ಗ್ರೌಂಡ್ ವಾಟರ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಈ ರೀತಿ ಲ್ಯಾಂಡ್ ಇನ್ಕ್ಲೂಡ್ಸ್ ಲ್ಯಾಂಡ್ ಈಸ್ ಅ ಇಮೂವಬಲ್ ಪ್ರಾಪರ್ಟಿ ಅಂತ ಹೇಳಿದ್ದಾರೆ. ಅದಾದ ನಂತರ ಬೆನಿಫಿಟ್ಸ್ ಅರೈಸಿಂಗ್ ಔಟ್ ಆಫ್ ಲ್ಯಾಂಡ್ ಅಂತೇಳಿ. ಸೊ ಬೆನಿಫಿಟ್ಸ್, ಈಗ ಲ್ಯಾಂಡಿಂದ ಬರ್ತಕ್ಕಂತಹ ಕೆಲವು ಬೆನಿಫಿಟ್ಗಳು ಅವು ಕೂಡ ಇಮೂವಬಲ್ ಪ್ರಾಪರ್ಟಿಗೆ ಅದು ಒಳಪಡುತ್ತೆ. ಅಂದರೆ ಅದರಲ್ಲಿ ಯಾವ್ಯಾವು ಅಂತ ಹೇಳಿ ನಾವು ಕನ್ಸಿಡರ್ ಮಾಡೋದು, ಥಿಂಗ್ಸ್ ರೂಟೆಡ್ ಇನ್ ದ ಅರ್ತ್ ಅಂತಂದರೆ, ಈಗ ಭೂಮಿ ಇದೆ, ಭೂಮಿಯೊಳಗೆ ಬೆಳೆದಿರ್ತಕ್ಕಂಥ ಅಂದರೆ ಭೂಮಿಗೆ ಅಂಟ್ಕೊಂಡಿರೋಂತೆ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಯಾವುದು, ಮಾವಿನ ಮರ ಏನು ಮಾಡುತ್ತೆ, ಮಾವಿನ ಹಣ್ಣನ್ನು ಬಿಡುತ್ತೆ. ಇದೇನಾಗಿದೆ, ಮಾವಿನ ಮರ ಇಟ್ ಈಸ್ ರೂಟೆಡ್ ಇನ್ ದ ಅರ್ತ್ ಆ್ಯಂಡ್ ಇದರ ಒಂದು ಫ್ರೂಟ್ಸು ನಮಗೆ ಸಿಗ್ತಾ ಇದೆ. ಸೊ ಈ ಫ್ರೂಟ್ಸ್ಗಳೆಲ್ಲ ಏನು, ಇಟ್ ಈಸ್ ಅ ಬೆನಿಫಿಟ್ ಅಂತೇಳಿ ಕರಿಬೋದು. ಸೊ ಬೆನಿಫಿಟ್ ಅರೈಸಿಂಗ್ ಔಟ್ ಆಫ್ ದ ಅರ್ತ್, ಥಿಂಗ್ಸ್ ರೂಟೆಡ್ ಆನ್ ದ ಅರ್ತ್ ಅಂತೇಳಿ ನಾವು ಕರಿಬೋದು. ಇದಕ್ಕೆ ಎಕ್ಸಾಂಪಲು ಫ್ರೂಟ್ ಬಿಯರಿಂಗ್ ಟ್ರೀಸ್ ಏನಿರುತ್ತಲ್ಲ, ಫ್ರೂಟ್ ಬಿಯರಿಂಗ್ ಪ್ಲ್ಯಾಂಟ್ಸ್ ಏನಿರುತ್ತಲ್ಲ, ಅದನ್ನು ಇಮೂವಬಲ್ ಪ್ರಾಪರ್ಟಿ ಅಂತೇಳಿ ಕರಿಬೋದು. ಅದಾದ ನಂತರ ಥಿಂಗ್ಸ್ ಎಂಬೆಡೆಡ್ ಇನ್ ದ ಅರ್ತ್. ಎಂಬೆಡೆಡ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಫೌಂಡೇಶನ್ಸ್ ಆಫ್ ದ ಬಿಲ್ಡಿಂಗು. ಸೊ ನೀವು ಒಂದು ಮನೆ ಕಟ್ಟೋದಕ್ಕೆ ಬೇಸ್ಮೆಂಟ್ನೇನು ತೆಗಿತೀರಲ್ಲ, ಆ ಬೇಸ್ಮೆಂಟ್ ಏನಿದೆಯಲ್ಲ ದಟ್ ಈಸ್ ಆಲ್ಸೋ ಎಂಬೆಡೆಡ್ ಇನ್ ದ ಅರ್ತ್. ಅದನ್ನು ನಾವೇ ಏನು ಮಾಡಿದ್ದೀವಿ, ಭೂಮಿಯೊಳಗೆ ಕುಣಿಸಿದ್ದೀವಿ. ಹಾಗಾಗಿ ಅದು ಕೂಡ ಇಮೂವಬಲ್ ಪ್ರಾಪರ್ಟಿಗೆ ಒಳಪಡುತ್ತೆ ಅಂತೇಳಿ ನಾವು ಗಮನಿಸ್ಬೋದು. ನೋಡಿ, ಬೆನಿಫಿಟ್ಸ್ ಅರೈಸಿಂಗ್ ಔಟ್ ಆಫ್ ಲ್ಯಾಂಡ್ ಅಂತಂದರೆ ಇದನ್ನು ಒಂದು ಫ್ರೆಂಚ್ ಟರ್ಮ್ನಲ್ಲಿ ಪ್ರಾಫಿಟ್ ಆಫ್ ಪ್ರೆನ್ರೇ ಅಂತ ಹೇಳಿ ಕರೀತಾರೆ. ಪ್ರಾಫಿಟ್ ಆಫ್ ಪ್ರೆನ್ರೇ ಅಥವಾ ಪ್ರಾಫಿಟ್ ಆಫ್ ಪ್ರಾನ್ರೇ ಅಂತ ಹೇಳಿ ಕರೀತಾರೆ. ಈ ಪ್ರಾಫಿಟ್ ಆಫ್ ಪ್ರಾನ್ರೇ ಅಂತಂದರೆ ಏನು, ಪ್ರಾಫಿಟ್ ಆಫ್ ಪ್ರಾನ್ರೇ ಅಂದರೆ ಕ್ಲಿಯರಾಗಿ ಹೇಳುತ್ತೆ, ಅಂದರೆ ಯಾವುದ್ಯಾವುದು ಲ್ಯಾಂಡ್ಗೆ ಸಂಬಂಧಪಟ್ಟಿದೆಯಲ್ಲ ಅದನ್ನು ಪ್ರಾಫಿಟ್ ಆಫ್ ಪ್ರಾನ್ರೇ ಅಂತ ಹೇಳಿ ಕರೀತಾರೆ. ಬೇಸ್ಡ್ ಆನ್ ದಿಸ್ ಇಮೂವಬಲ್ ಪ್ರಾಪರ್ಟಿ ಅನ್ನೋದು ಡಿಫಿನೇಷನ್ ಬರುತ್ತೆ. ಸೊ ಇದರಲ್ಲಿ ನಾವು ಕೆಲವು ಕೇಸ್ಗಳನ್ನು ನಾವು ನೋಡಬೇಕಾಗತ್ತೆ. ಯಾವುದ್ಯಾವುದು ಅಂತಂದರೆ ಅದು ಆನಂದ್ ಬೆಹ್ರಾ ವರ್ಸಸ್ ಸ್ಟೇಟ್ ಆಫ್ ಒರಿಸ್ಸಾ ಅಂತೇಳಿ. ಏನು ಇದರಲ್ಲಿ ಹೇಳ್ತಾರೆ, ಪ್ರಾನ್ರೇ ಏನು ಇನ್ಕ್ಲೂಡ್ ಆಗಿದೆ, ಪ್ರಾನ್ರೇ ಆರ್ ದ ಬೆನಿಫಿಟ್ಸ್ ಅರೈಸಿಂಗ್ ಔಟ್ ಆಫ್ ಲ್ಯಾಂಡ್. ಪ್ರಾನ್ರೇ ಅಂತಂದರೆ ಅದು ಲ್ಯಾಂಡಿಂದ ಬರ್ತಕ್ಕಂಥ ಬೆನಿಫಿಟ್ಸು ಆ್ಯಂಡ್ ಅಂತಹ ಬೆನಿಫಿಟ್ಸ್ಗಳೆಲ್ಲದೂ ಕೂಡ ಇಮೂವಬಲ್ ಪ್ರಾಪರ್ಟಿ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಿದ್ದರೆ ಕೆಲವು ಕ್ವಶನ್ಸ್ಗಳು ಬರುತ್ತೆ. ಏನು ಅಂತಂದರೆ, ಈಗ ಒಂದು ಲ್ಯಾಂಡ್ ಇದೆ, ಆ ಲ್ಯಾಂಡ್ನಲ್ಲಿ ಒಂದು ಮರ ಬೆಳೆದಿರುತ್ತೆ. ಈ ಮರನ ಕಟ್ ಮಾಡುವಂತಹ ರೈಟ್ ಏನಿದೆಯಲ್ಲ, ಈ ಕಟ್ ಮಾಡಿ ಅದನ್ನು ಟಿಂಬರ್ ಥರ ಯೂಸ್ ಮಾಡಿದ್ರೆ ಸೊ ಅದು ಕೂಡ ಅದು ಇಮೂವಬಲ್ ಪ್ರಾಪರ್ಟಿ ಆಗುತ್ತಾ ಅನ್ನುವಂಥದ್ದು ಕ್ವಶನ್ನು ಬರುತ್ತೆ. ಸೊ ಅದನ್ನು ಕ್ಲಾರಿಟಿ ಕೊಡೋದಕ್ಕೆ ಏನಾಗುತ್ತೆ, ನೆಕ್ಸ್ಟ್ ಕೇಸು ಶಾಂತಾಬಾಯ್ ವರ್ಸಸ್ ಸ್ಟೇಟ್ ಆಫ್ ಬಾಂಬೆನಲ್ಲಿ ಕೇಸ್ನಲ್ಲಿ ಕೋರ್ಟ್ ಕ್ಲಿಯರಾಗಿ ಹೇಳುತ್ತೆ, ರೈಟ್ ಟು ಎಂಟರ್ ಅಪಾನ್ ಎ ಲ್ಯಾಂಡ್, ಒಂದು ಲ್ಯಾಂಡ್ಗೆ ಎಂಟರ್ ಆಗೋದಕ್ಕೆ, ಆ್ಯಂಡ್ ಕಟ್ ದ ಟ್ರೀಸ್ ಈಸ್ ಎ ಬೆನಿಫಿಟ್ ಔಟ್ ಆಫ್ ದ ಲ್ಯಾಂಡ್. ಅದನ್ನು ಕಟ್ ಮಾಡಬೇಕು ಅಂತಂದರೆ ಇಟ್ ಈಸ್ ಎ ಬೆನಿಫಿಟ್ ಔಟ್ ಆಫ್ ಲ್ಯಾಂಡ್ ಆ್ಯಂಡ್ ಇಟ್ ಈಸ್ ಎ ಇಮೂವಬಲ್ ಪ್ರಾಪರ್ಟಿ ರೈಟ್. ಸೊ ಟಿಂಬರ್ನ ನಾವು ಯೂಸ್ ಮಾಡಬೇಕಾದ್ರೆ ರೈಟ್ ಟು ಕಟ್ ದ ಟಿಂಬರ್ ಈಸ್ ಎ ಇಮೂವಬಲ್ ಪ್ರಾಪರ್ಟಿ ರೈಟ್ ಆಗುತ್ತೆ. ಸೊ ಶಾಂತಾಬಾಯ್ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ. ಮತ್ತು ಇನ್ನೊಂದು ಆನಂದ್ ಬೆಹ್ರಾ ವರ್ಸಸ್ ಸ್ಟೇಟ್ ಆಫ್ ಒರಿಸ್ಸಾದಲ್ಲಿ ಫಿಶಿಂಗ್ ರೈಟ್ ಏನಿದೆಯಲ್ಲ ಅದನ್ನು ಕೂಡ ಇಮೂವಬಲ್ ಪ್ರಾಪರ್ಟಿ ರೈಟ್ ಅಂತ ಹೇಳಿ ಕರೀತಾರೆ. ಯಾಕೆ ಅಂತಂದರೆ ಫಿಶಿಂಗ್, ಈಗ ಲ್ಯಾಂಡ್ ಇದೆ, ಆ ಲ್ಯಾಂಡಿಗೆ ಏನಾಗಿದೆ, ನೀರು ಅಂಟ್ಕೊಂಡಿದೆ. ಸೊ ಹಾಗಾಗಿ ಇಲ್ಲಿ ಫಿಶಸ್ಗಳೇನಿರುತ್ತಲ್ಲ, ಈ ಫಿಶಸ್ಗಳು ಇಟ್ ಈಸ್ ಎ ಪಾರ್ಟ್ ಅಟ್ಯಾಚ್ ಟು ದಿಸ್, ಎಂಬೆಡೆಡ್ ಟು ದಿಸ್, ಅಟ್ಯಾಚ್ ಟು ದಿಸ್ ಲ್ಯಾಂಡ್. ಹಾಗಾಗಿ ಅದನ್ನು ಇಮೂವಬಲ್ ಪ್ರಾಪರ್ಟಿ ಅಂತ ಹೇಳಿ ಕರೀತಾರೆ. ಫಿಶಿಂಗ್ ರೈಟ್ ಈಸ್ ಎನ್ ಇಮೂವಬಲ್ ಪ್ರಾಪರ್ಟಿ ರೈಟ್ ಅಂತೇಳಿ ಕರೀತಾರೆ. ಶಾಂತಾಬಾಯ್ ವರ್ಸಸ್ ಸ್ಟೇಟ್ ಆಫ್ ಬಾಂಬೆದಲ್ಲಿ ಏನು ಹೇಳ್ತಾರೆ, ರೈಟ್ ಟು ಎಂಟರ್ ಅಪಾನ್ ಎ ಲ್ಯಾಂಡ್ ಆ್ಯಂಡ್ ಕಟ್ ದ ಟ್ರೀಸ್ ಆ್ಯಂಡ್ ಈಸ್ ಎ ಬೆನಿಫಿಟ್ ಔಟ್ ಆಫ್ ಲ್ಯಾಂಡ್. ಸೊ ಹಾಗಾಗಿ ಅದು ಇಮೂವಬಲ್ ಪ್ರಾಪರ್ಟಿ ರೈಟ್ ಅಂತೇಳಿ ಕರೀತಾರೆ. ಇದಾದ ನಂತರ ನಾವು ಟಿ.ಎ. ಸಂಕುಣ್ಣಿ ವರ್ಸಸ್ ಬಿ.ಜೆ. ಫಿಲಿಪ್ಸ್ ಅಂಥೇಳಿ ಒಂದು ಕೇಸ್ ಬರುತ್ತೆ. ಈ ಕೇಸ್ನಲ್ಲಿ ಏನು ಹೇಳುತ್ತೆ ಅಂದರೆ ಇದರಲ್ಲಿ ಇಂಟೆನ್ಷನ್ ಅನ್ನುವಂಥದ್ದನ್ನ ಎತ್ತಿ ಹಿಡಿಯುತ್ತೆ. ಇಂಟೆನ್ಷನ್ ಅಂತಂದರೆ ಇಂಟೆನ್ಷನ್ ಆಫ್ ಪ್ಲ್ಯಾಂಟಿಂಗ್. ಈಗ ಒಂದು ಲ್ಯಾಂಡ್ ಇದೆ, ಆ ಲ್ಯಾಂಡಲ್ಲಿ ನೀವು ಟ್ರೀಸ್ನ ನೀವೇನು ಪ್ಲ್ಯಾಂಟ್ ಮಾಡಿರಲ್ಲ ಅದರದ್ದು ಇಂಟೆನ್ಷನ್ ಏನು, ಅದರದ್ದು ಇಂಟೆನ್ಷನ್ನು ಆ ಟಿಂಬರ್ನ ಕಟ್ ಮಾಡಿ ನೀವು ಅದನ್ನು ಯೂಸ್ ಮಾಡೋದಕ್ಕೇ ಮಾಡಿರುವಂತಹ ಇಂಟೆನ್ಷನಿಂದ ನೀವು ಮಾಡಿದ್ದೀರಾ ಅಂತಂದರೆ ಅಂಥದ್ದೆಲ್ಲ ಏನಾಗುತ್ತೆ, ಅದು
ಮೂವಬಲ್ ಪ್ರಾಪರ್ಟಿ ಅಂತೇಳಿ ಕನ್ಸಿಡರ್ ಆಗುತ್ತೆ. ಅದನ್ನು ನಾವಿಲ್ಲಿ ಕೋರ್ಟ್ ಹೆಲ್ಡ್ ದಟ್ ಇಫ್ ಇಂಟೆನ್ಷನ್ ಆಫ್ ಪ್ಲಾಂಟಿಂಗ್ ಟ್ರೀಸ್ ಈಸ್ ಟು ಕಟ್ ದೆಮ್ ಆಸ್ ಎ ಟಿಂಬರ್ ಆ್ಯಂಡ್ ನಾಟ್ ಟು ಯೂಸ್ ಫಾರ್ ದ ಪರ್ಪಸ್ ಆಫ್ ಎಂಜಾಯಿಂಗ್ ದೇರ್ ಫ್ರೂಟ್ಸ್ ಆರ್ ಕನ್ಸಿಡರ್ ಟು ಬಿ ಮೂವಬಲ್ ಪ್ರಾಪರ್ಟಿ. ಸೊ ನಾವು ಅದನ್ನು ಕಟ್ ಮಾಡೋದಕ್ಕೇ ಅಂತ ಉಪಯೋಗಿಸಿದ್ದೀವಿ, ಅದನ್ನು ಪ್ಲ್ಯಾಂಟ್ ಮಾಡಿದ್ದೀವಿ ಅಂತಂದರೆ ಅದೇನಾಗುತ್ತೆ, ಅದು ಮೂವಬಲ್ ಪ್ರಾಪರ್ಟಿ ಅಂತ ಕನ್ಸಿಡರ್ ಆಗುತ್ತೆ ಅಂತೇಳಿ ನಾವು ಕರಿಬೋದು. ಆಗಿದ್ದಲ್ಲಿ ಈಗ ಫ್ರೂಟ್ ಬಿಯರಿಂಗ್ ಟ್ರೀಸ್ ಏನಾಗುತ್ತೆ ಅದನ್ನು ಇನ್ನೊಂದು ಕೇಸ್ನಲ್ಲಿ ಹೇಳ್ತಾರೆ, ಫಾತಿಮಾ ಬೀಬಿ ವರ್ಸಸ್ ಅರ್ಫಾನಾ ಬೇಗಮ್. ಈ ಕೇಸ್ನಲ್ಲಿ ಕೋರ್ಟ್ ಹೆಲ್ಡ್ ದಟ್ ಸ್ಟ್ಯಾಂಡಿಂಗ್ ಟಿಂಬರ್ ಆ್ಯಸ್ ಎ ಮೂವಬಲ್ ಪ್ರಾಪರ್ಟಿ. ಸ್ಟ್ಯಾಂಡಿಂಗ್ ಟಿಂಬರ್ ಏನಾಗುತ್ತೆ ಅಂದರೆ ಅದನ್ನು ಕಟ್ ಮಾಡೋದಕ್ಕೋಸ್ಕರನೇ ಉಪಯೋಗಿಸ್ಕೊಳ್ತೀವಿ, ಅದನ್ನು ಮೂವಬಲ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಅದಕ್ಕೆ ಎಕ್ಸಾಂಪಲ್ ಕೂಡ ಕೊಡ್ತಾರೆ, ಯಾವುದೋ ನೀಮ್, ಅದಾದ ನಂತರ ಬ್ಯಾಂಬೂ, ಇವನ್ನೇನು ಬೆಳೀತಾರಲ್ಲ ಅದನ್ನು ಕಟ್ ಮಾಡೋದಕ್ಕೋಸ್ಕರನೇ ಬೆಳೆಯೋದು. ಸೊ ಹಾಗಾಗಿ ಏನಾಗ್ತದೆ, ಅದು ಮೂವಬಲ್ ಪ್ರಾಪರ್ಟಿ ಅಂತೇಳಿ ಕನ್ಸಿಡರ್ ಆಗುತ್ತೆ. ಆದರೆ ಫ್ರೂಟ್ ಬಿಯರಿಂಗ್ ಟ್ರೀ ಏನಿದೆಯಲ್ಲ, ಜಾಮೂನ್ ಆಗ್ಬೋದು, ಮ್ಯಾಂಗೋ ಆಗ್ಬೋದು, ಅಥವಾ ಜಾಕ್ ಫ್ರೂಟ್ಸ್ ಆಗ್ಬೋದು, ಹಲಸಿನ ಹಣ್ಣು, ಮಾವಿನ ಹಣ್ಣು, ಇನ್ನೇನಾದರೂ ಹಣ್ಣು ಕೊಡ್ತಕ್ಕಂಥ ಮರಗಳು, ಇವೆಲ್ಲ ಇಮ್ಮೂವಬಲ್ ಪ್ರಾಪರ್ಟಿ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಅಂತೇಳಿ ಫಾತಿಮಾ ಬೀಬಿ ವರ್ಸಸ್ ಅರ್ಫಾನಾ ಬೇಗಮ್ ಈ ಕೇಸ್ನಲ್ಲಿ ಹೇಳ್ತಾರೆ. ಸೊ ನಾವಿಲ್ಲಿ ಏನು ಕಲಿಬೇಕು ಇಂಪಾರ್ಟೆಂಟ್ ಅಂತಂದರೆ, ಸೊ ಫಿಶಿಂಗ್ ರೈಟ್ ಈಸ್ ಆಲ್ಸೋ ಎ ಇಮ್ಮೂವಬಲ್ ಪ್ರಾಪರ್ಟಿ ರೈಟು. ರೈಟ್ ಟು ಎಂಟರ್ ಅಪಾನ್ ಎ ಲ್ಯಾಂಡ್ ಆ್ಯಂಡ್ ಕಟ್ ದ ಟ್ರೀಸ್ ಈಸ್ ಅನ್ ಇಮ್ಮೂವಬಲ್ ಪ್ರಾಪರ್ಟಿ ರೈಟು. ಅದಾದ ನಂತರ ಫ್ರೂಟ್ ಬಿಯರಿಂಗ್ ಟ್ರೀಸ್ ಏನಿದೆಯಲ್ಲ, ಇಂಟೆನ್ಷನ್ ಇಂಪಾರ್ಟೆಂಟು. ಯಾವ ಇಂಟೆನ್ಷನಿಗೆ ಆ ಟ್ರೀಸ್ನ ಪ್ಲ್ಯಾಂಟ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಫ್ರೂಟ್ ಬಿಯರಿಂಗ್ ಟ್ರೀ ಇರುತ್ತಲ್ಲ ಅದು ಇಮ್ಮೂವಬಲ್ ಪ್ರಾಪರ್ಟಿ ಆಗುತ್ತೆ. ಆದರೆ ಟಿಂಬರ್ಗೆ ಮಾಡಿರುವಂಥದ್ದು ಏನಾಗಿರುತ್ತೆ ಟ್ರೀಸು, ಅದು ಮೂವಬಲ್ ಪ್ರಾಪರ್ಟಿ ಆಗುತ್ತೆ. ಸ್ಟ್ಯಾಂಡಿಂಗ್ ಟಿಂಬರು ಅದಕ್ಕೆ ಎಕ್ಸಾಂಪಲ್ಗಳನ್ನೂ ಕೊಟ್ಟಿದ್ದಾರೆ, ನೀಮು, ಬ್ಯಾಂಬೂ ಇಂಥವೆಲ್ಲ ಕೂಡ ಮೂವಬಲ್ ಪ್ರಾಪರ್ಟಿ ಆಗುತ್ತೆ ಅಂಥೇಳಿ. ಈ 4 ಕೇಸ್ಗಳನ್ನು ನಾವು ಇಮ್ಮೂವಬಲ್ ಪ್ರಾಪರ್ಟಿ ಬಗ್ಗೆ ಶಾರ್ಟ್ ನೋಟ್ಸ್ ಕೇಳಿದ್ರೆ ಈ 4 ಕೇಸ್ಗಳನ್ನ ಜಸ್ಟ್ ಆ 4ರಲ್ಲಿ ಒಂದು 2 ಮೆನ್ಷನ್ ಮಾಡಿದ್ರೂ ಸಾಕಾಗುತ್ತೆ. ಡೀಟೇಲಾಗಿ ಕೇಳಿದ್ರೆ 4 ಮೆನ್ಷನ್ ಮಾಡ್ಬೋದು. ಅದಾದ ನಂತರ ಸೊ ನಾವಿಲ್ಲಿ 2 ನೋಡಿದ್ವಿ. ಒಂದು ಈ ಜನರಲ್ ಕ್ಲಾಸಸ್ ಆ್ಯಕ್ಟಲ್ಲಿ ಒಂದು ಲ್ಯಾಂಡ್ ಬಗ್ಗೆ ಹೇಳಿದ್ದಾರೆ, ಲ್ಯಾಂಡ್ ಕೂಡ ದ ಇಮ್ಮೂವಬಲ್ ಪ್ರಾಪರ್ಟಿ ಇನ್ಕ್ಲೂಡ್ಸ್ ಲ್ಯಾಂಡ್. ಅದಾದ ನಂತರ ಬೆನಿಫಿಟ್ಸ್ ಅರೈಸಿಂಗ್ ಔಟ್ ಆಫ್ ಲ್ಯಾಂಡ್ ಅಂತಲೂ ಹೇಳಿದ್ದಾರೆ. ಅದಾದ ನಂತರ ಕೊನೆಯದು ಥಿಂಗ್ಸ್ ಫಾಸ್ಟೆಂಡ್ ಆರ್ ಎಂಬೆಡೆಡ್ ಫಾರ್ ಇಟ್ಸ್ ಪರ್ಮನೆಂಟ್ ಬೆನಿಫಿಷಿಯಲ್ ಎಂಜಾಯ್ಮೆಂಟ್ ಅಂತಂದರೆ, ಈಗ ನೀವು ಮನೆ ಕಟ್ಸಿದ್ದೀರಾ ಅಂತಂದರೆ ಇದು ಲ್ಯಾಂಡ್ ಮೇಲೆ ಮನೆ ಕಟ್ಸಿದ್ದೀರಾ. ಈ ಮನೆ ಕಟ್ಸಿದ್ಮೇಲೆ ಮನೆಗೆ ಏನು ಮಾಡಿದ್ದೀರಾ, ನೀವು ಡೋರ್ ಹಾಕಿದ್ದೀರಾ, ಅದಾದ ನಂತರ ವಿಂಡೋ ಹಾಕಿದ್ದೀರಾ. ಸೊ ಈ ಡೋರು ವಿಂಡೋ ಎಲ್ಲ ಏನಾಗಿದೆ, ಇಟ್ ಈಸ್ ಅಟ್ಯಾಚ್ ಟು ದಿಸ್ ಪರ್ಮನೆಂಟ್ ಬಾಡಿ, ಪರ್ಮನೆಂಟ್ ಆಗಿರೋಂಥ ಇದಕ್ಕೆ ಅಟ್ಯಾಚ್ ಆಗಿದೆ, ಎಂಬೆಡೆಡ್ ಆಗಿದೆ. ಸೊ ಹಾಗಾಗಿ ಈ ಡೋರು, ವಿಂಡೋಸು ಇವೆಲ್ಲವೂ ಕೂಡ ಏನಾಗುತ್ತೆ, ಇಮ್ಮೂವಬಲ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ, ಇಮ್ಮೂವಬಲ್ ಅಂತೇಳಿ ಕನ್ಸಿಡರ್ ಆಗುತ್ತೆ. ಆದರೆ ಈ ಡೆಕೋರೇಟಿವ್ ಐಟಮ್ಸ್ಗಳು, ನೀವು ಫ್ಯಾಷನ್ಗೆ ಅಂತ ನೀವೇನೋ ಒಂದು ತಗೊಂಡು ಬಂದು ಇಡ್ತಿರಲ್ಲ, ಅಂಥ ಡೆಕೋರೇಟಿವ್ ಐಟಮ್ಸ್ಗಳು ದೇ ಆರ್ ಕನ್ಸಿಡರ್ಡ್ ಆ್ಯಸ್ ಮೂವಬಲ್ ಅಂತೇಳಿ ಇಲ್ಲಿ ನಾವು ತಿಳ್ಕೊಳ್ಬೋದು. ಸೊ ಇದು ಜನರಲ್ ಕ್ಲಾಸಸ್ ಆ್ಯಕ್ಟ್ನ ಪ್ರಕಾರ ಇರ್ತಕ್ಕಂತಹ ಒಂದು ಡೆಫಿನೇಷನ್. ಜನರಲ್ ಕ್ಲಾಸ್ನ ಆ್ಯಕ್ಟ್ ಪ್ರಕಾರ ಇರ್ತಕ್ಕಂಥ ಡೆಫಿನೇಷನಲ್ಲೇನು, ಲ್ಯಾಂಡು, ಬೆನಿಫಿಟ್ಸ್ ಅರೈಸಿಂಗ್ ಔಟ್ ಆಫ್ ಲ್ಯಾಂಡು ಆ್ಯಂಡ್ ಆಲ್ಸೋ ಥಿಂಗ್ಸ್ ಅಟ್ಯಾಚ್ ಟು ದ ಪರ್ಮನೆಂಟ್ ಬೆನಿಫಿಷಿಯಲ್ ಎಂಜಾಯ್ಮೆಂಟ್. ಥಿಂಗ್ಸ್ನ ನಾವು ಒಂದು ಪರ್ಮನೆಂಟ್ ಇದಕ್ಕೆ ಅಟ್ಯಾಚ್ ಮಾಡ್ತೀವಿ ಫಾರ್ ಎಂಜಾಯ್ಮೆಂಟ್. ಸೊ ಅದು ಕೂಡ ಇಮ್ಮೂವಬಲ್ ಪ್ರಾಪರ್ಟಿ ಆಗುತ್ತೆ. ಇಮ್ಮೂವಬಲ್ ಪ್ರಾಪರ್ಟಿ ಯಾವ್ದು ಆಗಲ್ಲ ಅನ್ನೋದಕ್ಕೆ ಪ್ರಾಫಿಟ್ ಆಫ್ ಪ್ರೆಂಡ್ರೆ ಅನ್ನುವಂಥದ್ದನ್ನ ನಾವು ಚರ್ಚೆ ಮಾಡಬೇಕು. ಅದನ್ನು ನಾವು ಸ್ವಲ್ಪ ಹೇಳಬೇಕಾಗುತ್ತೆ. ಪ್ರಾಫಿಟ್ ಆಫ್ ಪ್ರೆಂಡ್ರೆದಲ್ಲಿ ಅಂದರೆ ಬೆನಿಫಿಟ್ಸ್ ಔಟ್ ಆಫ್ ಲ್ಯಾಂಡ್ ಅಂತ. ಪ್ರಾಫಿಟ್ ಆಫ್ ಪ್ರೆಂಡ್ರೆ ಅಂದ್ರೆ ಏನು, ಬೆನಿಫಿಟ್ಸ್ ಔಟ್ ಆಫ್ ಲ್ಯಾಂಡ್, ಇದೇನೆ ಮೀನಿಂಗ್ ಪ್ರಾಫಿಟ್ ಆಫ್ ಪ್ರೆಂಡ್ರೆ. ಆ ಬೆನಿಫಿಟ್ಸ್ ಔಟ್ ಆಫ್ ಲ್ಯಾಂಡಿಗೆ ನಾವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಅದಕ್ಕೆ 4 ಕೇಸು, ಆನಂದ್ ಬೆಹ್ರಾ ವರ್ಸಸ್ ಒರಿಸ್ಸಾ, ಅದಾದ ನಂತರ ಶಾಂತಾಬಾಯಿ ವರ್ಸಸ್ ಸ್ಟೇಟ್ ಆಫ್ ಬಾಂಬೆ, ಟಿ.ಎಸ್. ಸಂಕುಣ್ಣಿ ವರ್ಸಸ್ ಪಿ.ಜೆ. ಫಿಲಿಪ್ಸ್, ಫಾತಿಮಾ ವರ್ಸಸ್, ಅದರಲ್ಲಿ 4 ಪಾಯಿಂಟ್ಗಳು ಬರುತ್ತೆ. ಫಿಶಿಂಗ್ ರೈಟ್ ಬಗ್ಗೆ ಹೇಳ್ತಾರೆ, ಫಿಶಿಂಗ್ ರೈಟ್ ಈಸ್ ಇಮ್ಮೂವಬಲ್ ಪ್ರಾಪರ್ಟಿ ರೈಟು. ಪ್ರೆಂಡ್ರೆ ಅಂದರೆ ಬೆನಿಫಿಟ್ಸ್ ಅರೈಸಿಂಗ್ ಔಟ್ ಆಫ್ ಲ್ಯಾಂಡ್ ಅಂತ ಹೇಳ್ತಾರೆ. ಅದಾದ ನಂತರ ರೈಟ್ ಟು ಎಂಟರ್ ಅಪಾನ್ ದ ಲ್ಯಾಂಡ್ ಆ್ಯಂಡ್ ಕಟ್ ದ ಟ್ರೀಸು ಇದು. ಅದಾದ ನಂತರ ಇಂಟೆನ್ಷನ್, ನಾವು ಯಾವ ಉದ್ದೇಶಕ್ಕೆ ಟ್ರೀಸ್ನ ಪ್ಲ್ಯಾಂಟ್ ಮಾಡಿದ್ದೀವಿ ಅನ್ನೋಂಥ ಇಂಟೆನ್ಷನ್ನು. ಅದಾದಮೇಲೆ ಫ್ರೂಟ್ ಬಿಯರಿಂಗ್ ಪ್ಲ್ಯಾಂಟ್ಸು ಮತ್ತು ಟಿಂಬರ್ ಗಿವಿಂಗ್ ಪ್ಲ್ಯಾಂಟ್ಸ್ಗಳೇನಿದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಸೊ ಇಷ್ಟನ್ನು ನಾವು ಜನರಲ್ ಕ್ಲಾಸಸ್ ಆ್ಯಕ್ಟ್ ಪ್ರಕಾರ ನಾವೇನು ಮಾಡಿದ್ವಿ ತಿಳ್ಕೊಂಡ್ವಿ. ಸೊ ಈಗ ರಿಜಿಸ್ಟ್ರೇಷನ್, ಈಗ ನಾವು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ನಾವು ಡೆಫಿನೇಷನ್ ನೋಡಿದ್ವಿ. ಇದರಲ್ಲಿ ಏನು ಹೇಳಿದ್ದಾರೆ, ಇಮ್ಮೂವಬಲ್ ಪ್ರಾಪರ್ಟಿ ಡಸ್ ನಾಟ್ ಇನ್ಕ್ಲೂಡ್ ಅಂತ ಹೇಳಿದ್ದಾರೆ. ಇಮ್ಮೂವಬಲ್ ಪ್ರಾಪರ್ಟಿ ಡಸ್ ನಾಟ್ ಇನ್ಕ್ಲೂಡ್ ಅಂತ ಹೇಳಿದ್ದಾರೆ. ಸೊ ಈ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಒಂದು ರೀತಿ ಡೆಫಿನೇಷನ್ ಕೊಟ್ಟಿದ್ದಾರೆ, ಜನರಲ್ ಕ್ಲಾಸಸ್ ಆ್ಯಕ್ಟಲ್ಲಿ ಒಂದು ರೀತಿ ಡೆಫಿನೇಷನ್ ಕೊಟ್ಟಿದ್ದಾರೆ. ಓಕೆ,
ಜನರಲ್ ಕ್ಲಾಸಸ್ ಆ್ಯಕ್ಟ್ 18. ಇದು ಎರಡರ ಡೆಫಿನೇಷನ್ನು ಸೇರಿಕೊಂಡು ಇನ್ನೊಂದು ಡೆಫಿನೇಷನ್ ಮಾಡಿದ್ದಾರೆ, ಅದು ರಿಜಿಸ್ಟ್ರೇಷನ್ ಆ್ಯಕ್ಟ್. ಈ ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ 1908ನಲ್ಲಿ ಒಂದು ಡೆಫಿನೇಷನನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದೇನು ಡೆಫಿನೇಷನ್ ಅಂತಂದರೆ, ಅಂದರೆ ಜನರಲ್ ಕ್ಲಾಸ್ನಲ್ಲಿ ಇರ್ತಕ್ಕಂತಹ ಏನು ಡೆಫಿನೇಷನ್ ಇದೆಯಲ್ಲ ಅದರ ಜೊತೆಗೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿನಲ್ಲಿರ್ತಕ್ಕಂಥ ಡೆಫಿನೇಷನ್ನ ಸೇರಿಸಿ ಅವರು ಹೊಸ ಡೆಫಿನೇಷನ್ ಮಾಡಿದ್ದಾರೆ. ಅದರಲ್ಲಿ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಹೇಳುತ್ತೆ. ಇಟ್ ಇನ್ಕ್ಲೂಡ್ಸ್ ಲ್ಯಾಂಡು, ಬಿಲ್ಡಿಂಗ್ಸು, ಹೆರಿಡಿಟರಿ ಅಲೋಯನ್ಸಸ್ಸು, ರೈಟ್ ಟು ವೇ ಅಥವಾ ಲೈಟ್ ಅಂತೇಳಿ. ರೈಟ್ ಟು ವೇ ಮತ್ತು ಲೈಟ್ ಇದೆಲ್ಲ ಈಸ್ಮೆಂಟರಿ ರೈಟ್ಸ್ ಅಂತ ಹೇಳಿ ಕರೀತಾರೆ. ಈಸ್ಮೆಂಟರಿ ರೈಟ್ಸ್ ಇದೆಲ್ಲದೂ ಕೂಡ ಏನಾಗುತ್ತೆ, ಇಮ್ಮೂವಬಲ್ ಪ್ರಾಪರ್ಟಿ ಒಳಗೆ ಬರ್ತದೆ. ಇಮ್ಮೂವಬಲ್ ಪ್ರಾಪರ್ಟಿ ಒಳಗೆ ಬರ್ತದೆ. ಆ್ಯಂಡ್ ಅದರ್ ಬೆನಿಫಿಟ್ಸ್ ಔಟ್ ಆಫ್ ಲ್ಯಾಂಡ್. ಯಾವುದ್ಯಾವುದು ಬರಲ್ಲ ಅನ್ನುವಂಥದ್ದನ್ನು ಡಸ್ ನಾಟ್ ಇನ್ಕ್ಲೂಡ್ ಸ್ಟ್ಯಾಂಡಿಂಗ್ ಟಿಂಬರ್ ಆ್ಯಂಡ್ ಗ್ರೋಯಿಂಗ್ ಕ್ರಾಪ್ಸ್ ಆ್ಯಂಡ್ ಗ್ರಾಸ್. ಇವು ಬರೋದಿಲ್ಲ, ಇದು ಮೂವಬಲ್ ಪ್ರಾಪರ್ಟಿ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ಅದರ ಜೊತೆ ನಾವು ಇನ್ನೊಂದು ಚರ್ಚೆ ಮಾಡಬೇಕಾಗುತ್ತೆ. ಈ ಕೆಲವು ಬರುತ್ತೆ, ರೈಟ್ ಟು ವರ್ಷಿಪ್, ಕಾಪಿ ರೈಟ್ಸ್, ರೈಟ್ ಟು ವರ್ಷಿಪ್ಪು, ಕಾಪಿ ರೈಟ್ಸು, ಟ್ರೇಡ್ ಮಾರ್ಕ್ ಆ್ಯಂಡ್ ಪೇಟೆಂಟ್ಸು ಇವೆಲ್ಲ ಮೂವಬಲ್ ಪ್ರಾಪರ್ಟಿಗೆ ಒಳಪಟ್ಟಿರುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಯಾಕೆ ಮೂವಬಲ್ ಪ್ರಾಪರ್ಟಿ ಒಳಪಟ್ಟಿರುತ್ತೆ? ಬಿಕಾಸ್ ಅದಕ್ಕೆ ಅದು ಲ್ಯಾಂಡ್ ಜೊತೆ ಯಾವುದೇ ರೀತಿ ಅಟ್ಯಾಚ್ಮೆಂಟ್ ಹೊಂದಿರೋದಿಲ್ಲ. ಹಾಗಾಗಿ ಇದು ಮೂವಬಲ್ ಪ್ರಾಪರ್ಟಿ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಇಷ್ಟೆಲ್ಲವೂ ಕೂಡ ಏನಾಗಿದೆ, ಇಮ್ಮೂವಬಲ್ ಪ್ರಾಪರ್ಟಿ ಬಗ್ಗೆ ನಾವು ಚರ್ಚೆ ಮಾಡ್ದಂಗೆ ಆಯಿತು. ಇಮ್ಮೂವಬಲ್ ಪ್ರಾಪರ್ಟಿ ಅಂದರೆ ಏನು, ಇಮ್ಮೂವಬಲ್ ಪ್ರಾಪರ್ಟಿಯ ಡೆಫಿನೇಷನ್ ಏನು, ಅದಾದ ನಂತರ ಇಮ್ಮೂವಬಲ್ ಪ್ರಾಪರ್ಟಿ ಡೆಫಿನೇಷನ್ ಎಲ್ಲೆಲ್ಲಿ ಕೊಟ್ಟಿದ್ದಾರೆ. ಸೊ ಇಷ್ಟನ್ನೆಲ್ಲ ನಾವು ಮೆನ್ಷನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದರಲ್ಲಿ ಫಸ್ಟ್ ಕೇಸು ಬಾಬುಲಾಲ್ ಮತ್ತು ಭವಾನಿ, ಈ ಕೇಸನ್ನ ಮೆನ್ಷನ್ ಮಾಡಿ ಅದರಲ್ಲಿ ಡೆಫಿನೇಷನ್ ಬಗ್ಗೆ ಹೇಳಬೇಕು. ಅದಾದ ನಂತರ ಜನರಲ್ ಕ್ಲಾಸಸ್ ಆ್ಯಕ್ಟು, ರಿಜಿಸ್ಟ್ರೇಷನ್ ಆ್ಯಕ್ಟ್ ಬಗ್ಗೆ ಹೇಳಿ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ನಲ್ಲಿ ಡೆಫಿನೇಷನ್ ಯಾವ್ಯಾವ ಥರ ಕೊಟ್ಟಿದ್ದಾರೆ, ಡಸ್ ನಾಟ್ ಇನ್ಕ್ಲೂಡು ಮತ್ತು ಇನ್ಕ್ಲೂಡ್ಸ್ ಅನ್ನುವಂಥ ಡೆಫಿನೇಷನ್ ಕೊಟ್ಟಿದ್ದಾರೆ. ಅದಾದ ನಂತರ ಎರಡು ಡೆಫಿನೇಷನ್ನ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನಾವು ಹೇಳಬೇಕಾಗುತ್ತೆ. ಐ ಹೋಪ್ ಈ ಇಮ್ಮೂವಬಲ್ ಪ್ರಾಪರ್ಟಿ ಬಗ್ಗೆ ಯಾವುದೇ ಸಂಶಯ ಇಲ್ದಂಗೆ ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. ಕ್ವಶನ್ಸ್ಗಳು ಯಾವ ಥರ ಕೇಳ್ತಾರೆ ಇಮ್ಮೂವಬಲ್ ಪ್ರಾಪರ್ಟಿ ಬಗ್ಗೆ, ಒಂದು ಶಾರ್ಟ್ ನೋಟ್ ಕೇಳ್ಬೋದು, ಅಥವಾ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು, ಅಥವಾ ಅದ್ರ ಬಗ್ಗೆ ಕೇಸ್ ಎಕ್ಸಾಂಪಲ್ ಕೇಸ್ಗಳನ್ನ ಕೊಟ್ಟು ಅದನ್ನು ಡಿಸ್ಕಸ್ ಮಾಡೋದಕ್ಕೆ ಹೇಳ್ಬೋದು. ಈ ರೀತಿ ಕ್ವಶನ್ಸ್ಗಳು ಬರುತ್ತೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿತ್ತು ಅಂತಂದರೆ ದಯವಿಟ್ಟು ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಓಕೆ, ಹಾರ್ಡ್ ವರ್ಕ್ ಮಾಡಿ. ಥ್ಯಾಂಕ್ ಯು.